ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಭಾರತೀಯ ಕಾರ್ಖಾನೆಗಳಲ್ಲಿ ಕಾರ್ಮಿಕರು ತಲೆಗೆ ಕ್ಯಾಮೆರಾ ಧರಿಸಿ ಕೆಲಸ ಮಾಡ್ತಾ ಇರುವಂತಹ ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸಂಚಲನ ಮೂಡಿಸಿವೆ. ಈ ದೃಶ್ಯಗಳು ಕೇವಲ ಕೆಲಸದ ಮೇಲ್ವಿಚಾರಣೆಗಾಗಿ ಅಲ್ಲ, ಬದಲಾಗಿ ಮನುಷ್ಯರ ಜಾಗವನ್ನ ಕಬಳಿಸಲು ಹೊಂಚು ಹಾಕ್ತಾ ಇರುವ ಕೃತಕ ಬುದ್ಧಿಮತ್ತೆ ಅಥವಾ ಎಐ ತರಬೇತಿಗಾಗಿ ಅನ್ನುವಂತಹ ಆತಂಕ ಶುರುವಾಗಿದೆ. ಗಾರ್ಮೆಂಟ್ಸ್ ಕಾರ್ಖಾನೆಗಳಲ್ಲಿ ನಡೀತಾ ಇರುವಂತಹ ಈ ಬೆಳವಣಿಗೆ ಭವಿಷ್ಯದಲ್ಲಿ ಲಕ್ಷಾಂತರ ಉದ್ಯೋಗಗಳಿಗೆ ಕುತ್ತು ತರುತ್ತದೆಯೇ ಅನ್ನುವಂತಹ ಚರ್ಚೆ ಈಗ ದೇಶದಾದ್ಯಂತ ಕಾವೇರಿದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೈಗಾರಿಕಾ ವಲಯದಲ್ಲಿ ಹೊಸ ತಂತ್ರಜ್ಞಾನದ ಅಳವಡಿಕೆ ಕಾರ್ಮಿಕರ ನಿದ್ದೆಗೆಡಿಸಿದೆ. ಗಾರ್ಮೆಂಟ್ಸ್ ಘಟಕಗಳಲ್ಲಿ ಕೆಲಸಗಾರರು ತಮ್ಮ ದಿನನಿತ್ಯದ ಹೊಲಿಗೆ ಮತ್ತು ಫ್ಯಾಬ್ರಿಕ್ ಹ್ಯಾಂಡ್ಲಿಂಗ್ ಕೆಲಸಗಳನ್ನು ಮಾಡುವಾಗ ತಲೆಗೆ ಮೌಂಟೆಡ್ ಕ್ಯಾಮೆರಾಗಳನ್ನು ಕಟ್ಕೊಂಡಿರುವಂತಹ ದೃಶ್ಯಗಳು ವೈರಲ್ ಆಗಿವೆ. ಇದು ಕೇವಲ ದಾಖಲೀಕರಣ ಅಲ್ಲ, ಬದಲಾಗಿ ಮನುಷ್ಯರ ಕೈಚಳಕ ಮತ್ತು ಕೆಲಸದ ವೇಗವನ್ನ ರೋಬೋಟ್ಗಳಿಗೆ ಕಲಿಸುವಂತಹ ಮಾಸ್ಟರ್ ಪ್ಲಾನ್ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣವಾದ ಎಕ್ಸ್ನಲ್ಲಿ ಪರ ವಿರೋಧದ ಚರ್ಚೆಗಳು ಶುರುವಾಗಿದೆ. ಕಾರ್ಮಿಕರ ಪ್ರತಿಯೊಂದು ಚಲನವಲನವನ್ನ ಸೆರೆ ಹಿಡಿಯುವ ಮೂಲಕ ಯಂತ್ರಗಳಿಗೆ ಡೇಟಾ ಒದಗಿಸಲಾಗ್ತಾ ಇದೆ. ದುಬಾರಿ ಮೋಷನ್ ಕ್ಯಾಪ್ಚರ್ ತಂತ್ರಜ್ಞಾನದ ಬದಲು ಈ ರೀತಿ ಕಾರ್ಮಿಕರನ್ನೇ ಬಳಕೆ ಮಾಡಿಕೊಂಡು ಅವರ ಉದ್ಯೋಗಕ್ಕೆ ಸಂಚಕಾರ ತರುವಂತಹ ಎಐ ವ್ಯವಸ್ಥೆಯನ್ನು ರೂಪಿಸಲಾಗ್ತಾ ಇದೆ ಎನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಆದರೆ ಇದು ತಾಂತ್ರಿಕ ಬದಲಾವಣೆಯ ಒಂದು ಭಾಗ ಮಾತ್ರ ಅಂತ ಕೆಲವರು ವಾದಿಸ್ತಿದ್ದಾರೆ. ಹಾಗಾದ್ರೆ ಈ ವೈರಲ್ ಆಗ್ತಾ ಇರೋ ವಿಡಿಯೋಗಳು ಮತ್ತು ಎಐ ತರಬೇತಿಯ ಹಿಂದಿರುವಂತಹ ಅಸಲಿ ಸತ್ಯ ಮತ್ತು ಭವಿಷ್ಯದ ಭೀತಿ ಏನು ಅಂತ ನೋಡೋದಾದ್ರೆ, ಕಾರ್ಖಾನೆಗಳಲ್ಲಿ ಎಐ ತರಬೇತಿಯ ಭೀತಿ. ಕಾರ್ಮಿಕರ ತಲೆಗೆ ಕ್ಯಾಮೆರಾ ಅಳವಡಿಸಿ ಕೆಲಸದ ಚಿತ್ರೀಕರಣ ಮಾಡಲಾಗ್ತಾ ಇದೆ. ಕೈಗಳ ಚಲನೆ ಮತ್ತು ಕಾರ್ಯದಕ್ಷತೆಯನ್ನ ಎಐ ಸಿಸ್ಟಮ್ ಕಲಿತಾ ಇದೆ. ಮನುಷ್ಯರ ಜಾಗಕ್ಕೆ ಭವಿಷ್ಯದಲ್ಲಿ ರೋಬೋಟ್ಗಳು ಎಂಟ್ರಿ ಆಗುವಂತಹ ಆತಂಕ ಎದುರಾಗಿದೆ. ಈಗಾಗಲೇ ಅಮೆಜಾನ್ನಂತಹ ಜಾಗತಿಕ ಸಂಸ್ಥೆಗಳಿಂದ ಈಗಾಗಲೇ 10 ಲಕ್ಷ ರೋಬೋಟ್ಗಳ ಬಳಕೆ ಮಾಡಲಾಗ್ತಾ ಇದೆ. 2027ರ ವೇಳೆಗೆ 1.60 ಲಕ್ಷ ಹೊಸ ನೇಮಕಾತಿಗಳನ್ನು ತಪ್ಪಿಸಲಿದ್ದೆ ಈ ಆಟೋಮೋಷನ್ ಅನ್ನುವಂತಹ ಭೀತಿ ಎದುರಾಗಿದೆ. ಇನ್ನು ಕಾರ್ಖಾನೆಗಳಲ್ಲಿನ ಈ ಫುಟೇಜ್ಗಳನ್ನು ಬಳಕೆ ಮಾಡಿಕೊಂಡು ರೋಬೋಟ್ಗಳಿಗೆ ತರಬೇತಿಯನ್ನು ನೀಡಿದ್ರೆ ಮುಂದಿನ ದಿನಗಳಲ್ಲಿ ಶ್ರಮಿಕ ವರ್ಗದ ಅವಶ್ಯಕತೆಯೇ ಇಲ್ಲದಂತಾಗಬಹುದು. ವಿಶೇಷವಾಗಿ ಅಮೆಜಾನ್ನಂತಹ ಸಂಸ್ಥೆಗಳು ಈಗಾಗಲೇ 75% ಕಾರ್ಯಾಚರಣೆಯನ್ನ ಆಟೋಮೋಷನ್ ಮಾಡುವಂತಹ ಗುರಿಯನ್ನ ಹೊಂದಿವೆ. ಇದರಿಂದಾಗಿ ಪುನರಾವರ್ತಿತ ಕೆಲಸ ಮಾಡುವಂತಹ ಕಾರ್ಮಿಕರು ಉದ್ಯೋಗ ಕಳೆದುಕೊಳ್ಳುವಂತಹ ಭೀತಿ ಎದುರಾಗಿದೆ. ಈ ಪ್ರಕ್ರಿಯೆಯಲ್ಲಿ ನೈತಿಕತೆಯ ಪ್ರಶ್ನೆಗಳು ಎದ್ದಿವೆ. ತಮ್ಮ ಕೆಲಸವನ್ನ ಚಿತ್ರೀಕರಿಸ್ತಾ ಇರುವಂತಹ ಉದ್ದೇಶದ ಬಗ್ಗೆ ಕಾರ್ಮಿಕರಿಗೆ ಮಾಹಿತಿಯನ್ನ ನೀಡಲಾಗಿದ್ಯಾ? ತಮ್ಮ ಕೆಲಸವನ್ನ ಚಿತ್ರೀಕರಿಸ್ತಾ ಇರುವಂತಹ ಉದ್ದೇಶದ ಬಗ್ಗೆ ಕಾರ್ಮಿಕರಿಗೆ ಮಾಹಿತಿಯನ್ನ ನೀಡಲಾಗಿದ್ಯಾ? ಅವರ ಕೆಲಸವನ್ನ ತಂತ್ರಜ್ಞಾನ ರೂಪಿಸಲು ಬಳಸಲಾಗ್ತಾ ಇರೋದಕ್ಕೆ ಸೂಕ್ತ ಪರಿಹಾರವನ್ನು ನೀಡಲಾಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಬಡ ಕಾರ್ಮಿಕರಿಗೆ ತಮಗೆ ಅರಿವಿಲ್ಲದಂತೆ ಅವರ ಉದ್ಯೋಗಕ್ಕೆ ತಾವೇ ಕೊಡಲಿ ಪೆಟ್ಟು ನೀಡ್ತಾ ಇರುವಂತಹ ಆತಂಕ ಎದುರಾಗಿದೆ. ಒಟ್ಟಾರೆಯಾಗಿ ತಂತ್ರಜ್ಞಾನದ ಬೆಳವಣಿಗೆ ಅನಿವಾರ್ಯ ಆದ್ರೂ ಕೂಡ ಅದು ಮನುಷ್ಯರ ಬದುಕನ್ನೇ ಕಸಿದುಕೊಳ್ಳಬಾರದು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಈ ವೈರಲ್ ವಿಡಿಯೋಗಳ ಹಿಂದಿನ ನೈಜ ಉದ್ದೇಶ ಏನು ಅನ್ನೋದು ಅಧಿಕೃತವಾಗಿ ಸ್ಪಷ್ಟ ಆಗದೇ ಇದ್ರೂ ಕೂಡ ಶ್ರಮಿಕ ವರ್ಗದ ಭವಿಷ್ಯ ಮಾತ್ರ ಅನಿಶ್ಚಿತತೆಯತ್ತ ಸಾಗ್ತಾ ಇರುವಂತದ್ದು ಸುಳ್ಳಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.